ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ಏನೇನು ಸಾಮಗ್ರಿ ತೊಗೊಂಡಿದ್ದೀನಿ ಅಂತ ನೋಡೋಣ. ಇವಾಗ ನೋಡಿ, ನಾನು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ 9ರಿಂದ 10 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿಬಿಟ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು ಫ್ರೆಂಡ್. ನನಗೆ ಸ್ವಲ್ಪ ಬೇಕಾಗಿತ್ತು, 3 ಜನ ಅಲ್ವಾ ನಾವು, ಅದಕ್ಕೋಸ್ಕರ ನಾನು ಒಂದು 8-9 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ಸಪ್ಪನ ಬೇಳೆ ಸಾಂಬಾರು ಮಾಡ್ತಾರಲ್ಲ, ಅದು ಮಾಡಿದಾಗ ಇದು ಮಾಡ್ತಾರೆ. ನಾನು ಇವತ್ತು ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಮಾಡ್ತಾಯಿರೋದು. ನೋಡಿ, ಇವಾಗ ಬ್ರೌನ್ ಕಲರ್ ಬಂದಿದೆಯಲ್ಲ, ಚೆನ್ನಾಗಿದೆ, ಕಾಣ್ತಾ ಇದೆ ನೋಡಿ, ಕಲರ್ ಚೇಂಜ್ ಆಗಿರೋದು. ಸೂಪರಾಗಿ ಇರುತ್ತೆ ಫ್ರೆಂಡ್ ಈ ಥರ. ಇದು ನೋಡಿ, ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಉಪ್ಪು ಮತ್ತು ಉತ್ತರ ಕರ್ನಾಟಕದ ಅಚ್ಚ ಖಾರದ ಪೌಡ್ರು ಇದೆ, ಅಂದರೆ ಮಸಾಲೆ ಖಾರದ ಪೌಡ್ರು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ ಮತ್ತು ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟೇ ಸಾಮಗ್ರಿ ಬಳಸ್ತಾಯಿದ್ದೀನಿ ಫ್ರೆಂಡ್, ಮತ್ತೇನು ಸಾಮಗ್ರಿ ಬಳಸ್ತಾ ಇಲ್ಲ ನಾನು ಈ ಚಟ್ನಿಗೆ. ಸಿಂಪಲ್ ಚಟ್ನಿ ಇದು. ಜೋಳದ ರೊಟ್ಟಿ ಆಗಿರಲಿ, ಚಪಾತಿ ಆಗಿರಲಿ, ಇಲ್ಲ ಸಜ್ಜೆ ರೊಟ್ಟಿಗೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ಈ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕ ಟೀ ಲೋಟ ಇರುತ್ತಲ್ಲ, ಆ ಲೋಟಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕಿಬಿಟ್ಟು ಸ್ವಲ್ಪ ಸ್ಪೂನಿಂದ ಮಿಕ್ಸನ್ನು ಮಾಡ್ಕೋಬೇಕು. ಯಾಕಂದರೆ ನೀರು ಹಾಕಿರ್ತೀವಲ್ವ, ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇದೇ ಥರ ಫ್ರೈ ಮಾಡಿಕೊಂಡು ಈರುಳ್ಳಿ ಚಟ್ನಿ ರೆಡಿ ಮಾಡ್ಕೋಬೋದು. ತುಂಬ ಕಡಿಮೆ ಸಾಮಗ್ರಿ ಫ್ರೆಂಡ್, ಈರುಳ್ಳಿ ಚಟ್ನಿ ತುಂಬ ಸೂಪರಾಗಿದೆ. ನಾನಿವತ್ತು ಏನಂದರೆ, ನಾನು ಗಟ್ಟಿ ರೊಟ್ಟಿ ಅಂದರೆ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸಜ್ಜೆ ರೊಟ್ಟಿ ಜೊತೆ ಈ ಚಟ್ನಿ ಸೂಪರಾಗಿರುತ್ತೆ, ಅದಕ್ಕೋಸ್ಕರ ನಾನು ಈ ಚಟ್ನಿನ ರೆಡಿ ಮಾಡಿದ್ದೀನಿ. ತುಂಬ ರುಚಿಯಾಗಿ ನೋಡಿ, ತುಂಬ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೊಸರು ಹಾಕ್ಕೊಂಡು ಸೈಡಲ್ಲಿ ತಿನ್ಬೋದು. ತುಂಬ ಸೂಪರಾಗಿ ಆಗಿದೆ ನೋಡಿ. ಯಾರಿಗೆ ಚಟ್ನಿ ಇಷ್ಟ ಆಗಿದೆ ಹಾಗೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟು ವಿಡಿಯೋನ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.